ಶಿಕ್ಷಕರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಡಿ ಭಾಸ್ಕರ್ ಶೆಟ್ಟಿಯಾದ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಿ ಭಾಸ್ಕರ್ ಶೆಟ್ಟಿಯವರು ತಿಳಿಸಿದರು. ಲೋಕಸಭೆಯಲ್ಲಿ ನಮಗೆ ರಿಸರ್ವೇಷನ್ ಇಲ್ಲ, ರಾಜ್ಯಸಭೆಯಲ್ಲಿ ರಿಸರ್ವೇಷನ್ ಇಲ್ಲ, ವಿಧಾನಸಭೆಯಲ್ಲಿ ರಿಸರ್ವೇಷನ್ ಇಲ್ಲ. ವಿಧಾನ ಪರಿಷತ್ ಇರುವಂಥ ಕೇವಲ 6 ಏನು ಇದೆ ಆ ಕ್ಷೇತ್ರಕ್ಕೆ ಲಗ್ಗೆ ಇಡುವಂಥವರು ನಾವು ನೋಡಿದ್ದೇವೆ. ರಾಜಕೀಯ ಪಕ್ಷದಿಂದ ಬರ್ತಾರೆ, ಅದೇ ರೀತಿಯಲ್ಲಿ ಬೇರೆ ಕಾರಣ ಸ್ಪರ್ಧೆ ಮಾಡ್ತಾರೆ. ಇಲೆಕ್ಷನ್ ಗೆದ್ದ ನಂತರ ಅವ್ರಿಗೆ ಮುಜುಗರ ಆಗ್ತದೆ. ಯಾಕಂದರೆ ಗಟ್ಟಿಯಾಗಿ ಮಾತಾಡಿದ್ರೆ ರಾಜಕೀಯ ಪಕ್ಷದಲ್ಲಿ ಪಕ್ಷದ ಚಟುವಟಿಕೆ ಆಗ್ತದೇನೋ ಅಂತ ಹೇಳಲಿಕ್ಕೆ ಇರ್ತದೆ. ನಾನು ಅದಕ್ಕಾಗಿ ಆಲೋಚನೆ ಮಾಡಿದೆ, ಪಕ್ಷದಿಂದ ಸ್ಪರ್ಧಿಸಿದರೆ ಬಹುಶಃ ಬಹಳ ಕಷ್ಟದಾಯಕ, ನಮಗೆ ಮುಜುಗರ ಆಗ್ತದೆ, ಶಿಕ್ಷಕರ ಬಗ್ಗೆ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಪಕ್ಷೇತರವಾಗಿ ನಾನು ಸ್ಪರ್ಧಿಸ್ತಾ ಇದ್ದೇನೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನನ್ನು ಆಯ್ಕೆ ಮಾಡಿದ್ದಲ್ಲಿ ಈ ಹಿಂದೆ ಚಾಲ್ತಿಯಲ್ಲಿದ್ದ ಹಾಗೆಯೇ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೇನೆ ಎಂದು ಹೇಳಿದರು. ಹಳೆ ಪಿಂಚಣಿ ವ್ಯವಸ್ಥೆ ಇದು. ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ OPS ಓಲ್ಡ್ ಏಜ್ ಪೆನ್ಷನ್ ಇದೆ, ಅದೇ ರೀತಿ ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ಇದೆ. ಏನಾಗಿದೆ ಅಂದರೆ ಓಲ್ಡ್ ಪೆನ್ಷನ್ಸ್ನವರಿಗೆ ರಿಟೈರ್ಡ್ ತಿಂಗಳು ಸಂಬಳ ಸಿಗ್ತದೆ. ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಕೂಡ ತಿಂಗಳಿಗೆ ಸಿಗ್ತದೆ. ಮತ್ತು ಅವರು ಮರಣ ಹೊಂದಿದ ನಂತರ ಅವರ ಪತ್ನಿ ಸಿಗ್ತದೆ, ಅಥವಾ ಪತಿ ಇದ್ದರೆ ಪತ್ನಿ ಸಿಗ್ತದೆ, ಪತಿ ಇದ್ದರೆ ಪತ್ನಿ ಸಿಗ್ತದೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಹೊಸ ಸ್ಕೀಮ್ ಮಾಡಿದಾಗ PF ಅಂತ ಮಾಡ್ತಾರೆ. ಪಾಪ ಒಂದ್ಸರಿ ಲಂಸನ್ ಸಿಗ್ತದೆ, ಮತ್ತಿರಿಗೆ ಅದು ಕಳೆದು ಹೋದ ನಂತರ ಗಂಟು ಹೋದ ನಂತರ ಮತ್ತು ಜೀವನ ನಿರ್ವಹಣೆ ಭಾಳ ಕಷ್ಟ ಆಗ್ತದೆ. ಅದಕ್ಕಾಗಿ ಈಗಾಗಲೇ ನಾನು ಧ್ವನಿ ಎತ್ತಿದ್ದೇನೆ, ಏನು ಓಲ್ಡ್ ಹಳೆ ಪಿಂಚಣಿ ವ್ಯವಸ್ಥೆ ಇದೆ ಅದನ್ನೇ ಜಾರಿ ತನ್ನಿ. SLC ಯಾವುದು ಪ್ರೈಮರಿಗೆ DLED ಆಗಬೇಕು, ಹೈಸ್ಕೂಲ್ನವರಿಗೆ B.Ed ಆಗಬೇಕು, ಅದೇ ಫೌಂಡೇಶನ್ ಹೋದವರು M.Ed ಆಗಬೇಕು. ಈಗೆಲ್ಲ ಒಂದು ವೃತ್ತಿಪರ ತರಬೇತಿಗಳು ಇಟ್ಟಿದ್ದಾರೆ. DLED 2 ವರ್ಷ ಇರ್ಬೋದು, B.Ed 2 ವರ್ಷ ಇರ್ಬೋದು, M.Ed ಇಡ್ತಾರೆ. ಒಟ್ಟು 6 ವರ್ಷ. ನೋಡಿ ಪರಿಸ್ಥಿತಿ ನೋಡಿ, ಒಬ್ಬ MBBS ಡಾಕ್ಟರ್ ಆಗಬೇಕಿದ್ರೆ 5 ವರ್ಷ ಆಗಿ ಒಂದು ನೇರವಾಗಿ ಸರ್ಜನಿಗೆ ಹೋದ್ರು ಕೂಡ ಅವ್ನು ಸಂಬಳ ಸಿಗ್ತದೆ. ನಮ್ಮ ಪರಿಸ್ಥಿತಿ ನೋಡಿ, ಶಿಕ್ಷಣ ಇಲಾಖೆ 6 ವರ್ಷ ಸರ್ವಿಸ್ ಮಾಡಿ ಅವನಿಗೆ ಔಷಧ ಸ್ಟೈಪೆಂಡ್ ಇಲ್ಲ, ಅವರಿಗೇನು ಕೊಡ್ತಾ ಇಲ್ಲ. ಯಾಕಂದರೆ ಈ ಶಿಕ್ಷಕ ತರಬೇತಿ ಆಗುವಾಗ ಕೂಡ ಭಾಳ ಕಷ್ಟ ಇದೆ. ಕೆಲವರು D.Ed ಮಾಡಬೇಕು, ಹೈಸ್ಕೂಲ್ ಮಾಡಬೇಕು, ಅವರಿಗೆ ಮಂತ್ಲಿ ಏನಾದರೂ ಒಂದು ಸ್ಟೈಪೆಂಡ್ ಕೊಡಿ, ಒಂದು 500 ರೂಪಾಯಿ ಪ್ರಕಾರ ಅವ್ರು ಟ್ರೈನಿಂಗ್ ಆಗುವವರಿಗೆ. ಮತ್ತು ಅವ್ರು ಕೋರ್ಸ್ ಟ್ರೈನಿಂಗ್ ಶಾಲೆ ಹೋಗ್ತಾರೆ, ಬೇರೆ ಬೇರೆ ಶಾಲೆ ನೀವು ಗಮನಿಸಿದ್ದೀರಿ, ಅವ್ರದ್ದೇ ಖರ್ಚು ಮಾಡಿಕೊಂಡು ಅವ್ರನ್ನೇ ಮಾಡ್ಕೊಂಡು ಹೋಗ್ತಾರೆ. ಬೇಕಾದ್ರೆ 500 ರೂಪಾಯಿ ಕೊಡದೇ ಇರಲಿ, ಅವ್ರು ಟೀಚಿಂಗ್ ಪ್ರಾಕ್ಟೀಸಿಗೆ ಹೋಗ್ತಾರಲ್ಲ ಶಾಲೆಗೆ, ಅವರಿಗೆ ಮಿನಿಮಮ್ ಒಂದು 500 ರೂಪಾಯಿ ಕೊಡಿ. ಅವ್ರಿಗೆ ಹೋಗೋ ಬಸ್ ಚಾರ್ಜ್ ಆಗ್ತದೆ. ಅವ್ರಾಗಲ್ಲ, ಡೊನೇಷನ್ ಕೊಡೋದು ಬೇರೆ, ಫೀಸ್ ಕಟ್ಟೋದು ಬೇರೆ, ಅಲ್ಲಿ ಒದ್ದಾಡೋದು ಬೇರೆ, ಅವ್ರನ್ನ ಅಸೈನ್ಮೆಂಟ್ ಉಂಟಲ್ಲ, ಪುಸ್ತಕ ಉಂಟಲ್ಲ, ಬಹುಶಃ ಅದಕ್ಕೆ 1,000 ಬೇಕಾಗ್ತದೆ ಅನಿಸಬೇಕು. ನಾವು ಗಮನಿಸಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸುಬ್ಬಣ್ಣ ಶೆಟ್ಟಿ, ಗಣೇಶ್ ಉಪಸ್ಥಿತರಿದ್ದರು.